ನಮಸ್ತೆ. ಕಾಲವು ಒಂದು ಗೆರೆಯಲ್ಲ, ಅದೊಂದು ಚಕ್ರ. ನೀವು ಇಂದು ಬದುಕುತ್ತಿರುವ ಈ ಜಗತ್ತು ಎಂದೋ ಒಂದು ದಿನ ಬದಲಾಗಲೇಬೇಕು. ಸನಾತನ ಧರ್ಮದ ಮಹಾಪುರಾಣಗಳ ಪ್ರಕಾರ ಈ ಬ್ರಹ್ಮಾಂಡವು 4 ಹಂತಗಳಲ್ಲಿ ಸಾಗುತ್ತದೆ. ಅದೇ ಸತ್ಯ, ತ್ರೇತ, ದ್ವಾಪರ ಮತ್ತು ಕಲಿಯುಗಗಳು. ನಮ್ಮ ಪೂರ್ವಜರು ಸಾವಿರಾರು ವರ್ಷ ಬದುಕುತ್ತಿದ್ದರು ಎಂಬ ಕಥೆಗಳ ಹಿಂದೆ ಅಡಗಿರುವ ವಿಜ್ಞಾನವೇನು? ಬನ್ನಿ, ಕಾಲಚಕ್ರದ ಈ ಅದ್ಭುತ ಪಯಣವನ್ನು ಇಂದೇ ಆರಂಭಿಸೋಣ. ಸತ್ಯಯುಗ, ಪರಿಶುದ್ಧತೆ ಮತ್ತು ದೀರ್ಘಾಯುಷ್ಯದ ಕಾಲ. ಮೊದಲನೆಯದು ಸತ್ಯಯುಗ. ಇದನ್ನು ಕೃತಯುಗ ಎಂದೂ ಕರೆಯುತ್ತಾರೆ. ಇಲ್ಲಿ ಧರ್ಮವು ತನ್ನ 4 ಕಾಲುಗಳ ಮೇಲೆ ಸುಭದ್ರವಾಗಿ ನಿಂತಿತ್ತು. ಇಲ್ಲಿ ಸುಳ್ಳು, ಮೋಸ ಅಥವಾ ರೋಗಗಳಿಗೆ ಸ್ಥಾನವಿರಲಿಲ್ಲ. ಪುರಾಣಗಳ ಪ್ರಕಾರ ಈ ಯುಗದಲ್ಲಿ ಮನುಷ್ಯನ ಆಯಸ್ಸು ಸುಮಾರು 1 ಲಕ್ಷ ವರ್ಷಗಳಾಗಿತ್ತು. ಜನರು ಕೇವಲ ತಪಸ್ಸು ಮತ್ತು ಧ್ಯಾನದ ಮೂಲಕ ನೇರವಾಗಿ ದೇವತೆಗಳೊಂದಿಗೆ ಸಂವಹನ ನಡೆಸುತ್ತಿದ್ದರು. ತ್ರೇತಾಯುಗ, ಯಜ್ಞಗಳು ಮತ್ತು ಶ್ರೀರಾಮನ ಆದರ್ಶದ ಹಾದಿ. ಸತ್ಯಯುಗದ ನಂತರ ಧರ್ಮದ ಒಂದು ಕಾಲು ಕುಸಿಯಿತು. ಬಂತು ತ್ರೇತಾಯುಗ. ಇಲ್ಲಿ ಅಧರ್ಮವು ಸಮಾಜದ ಹೊರಗೆ ರಾವಣನಂತಹ ಅಸುರರ ರೂಪದಲ್ಲಿತ್ತು. ಮನುಷ್ಯನ ಆಯಸ್ಸು 10,000 ವರ್ಷಗಳಿಗೆ ಇಳಿಯಿತು. ಶ್ರೀರಾಮನು ಮರ್ಯಾದಾ ಪುರುಷೋತ್ತಮನಾಗಿ ಅವತರಿಸಿ ಮನುಷ್ಯನು ಕಠಿಣ ಪರಿಸ್ಥಿತಿಯಲ್ಲೂ ಧರ್ಮವನ್ನು ಹೇಗೆ ಪಾಲಿಸಬೇಕು ಎಂದು ತೋರಿಸಿಕೊಟ್ಟ ಕಾಲವಿದು. ಜನರು ಯಜ್ಞಗಳ ಮೂಲಕ ಪುಣ್ಯ ಸಂಪಾದಿಸುತ್ತಿದ್ದರು. ದ್ವಾಪರಯುಗ, ಕರ್ಮ ಸಿದ್ಧಾಂತ ಮತ್ತು ಕೃಷ್ಣನ ಮಾರ್ಗದರ್ಶನ. ಕಾಲ ಉರುಳಿದಂತೆ ಧರ್ಮದ 2ನೇ ಕಾಲು ಕುಸಿಯಿತು. ದ್ವಾಪರಯುಗದಲ್ಲಿ ಅಧರ್ಮವು ಕುಟುಂಬದ ಒಳಗೇ ಪ್ರವೇಶಿಸಿತು. ಇಲ್ಲಿ ಮನುಷ್ಯನ ಆಯಸ್ಸು 1000 ವರ್ಷಗಳಿಗೆ ಸೀಮಿತವಾಯಿತು. ಶ್ರೀಕೃಷ್ಣನು ಜನ್ಮ ತಾಳಿ ಭಕ್ತಿಯ ಜೊತೆಗೆ ಕರ್ಮ ಮತ್ತು ತಂತ್ರದ ಪ್ರಾಮುಖ್ಯತೆಯನ್ನು ಜಗತ್ತಿಗೆ ಸಾರಿದನು. ಕುರುಕ್ಷೇತ್ರದ ಯುದ್ಧದೊಂದಿಗೆ ಈ ಯುಗವು ಅಂತ್ಯಗೊಂಡು ಮಾನವ ಇತಿಹಾಸದ ಕರಾಳ ಕಾಲಕ್ಕೆ ನಾಂದಿಯಾಯಿತು. ಕಲಿಯುಗ, ಅಧರ್ಮದ ಪರಾಕಾಷ್ಠೆ. ನಾವು ಇಂದು ಬದುಕುತ್ತಿರುವ ಈ ಕಲಿಯುಗದಲ್ಲಿ ಧರ್ಮವು ಕೇವಲ 1 ಕಾಲಿನ ಮೇಲೆ ತತ್ತರಿಸುತ್ತಿದೆ. ಇಲ್ಲಿ ಮನುಷ್ಯನ ಆಯಸ್ಸು ಕೇವಲ 100 ವರ್ಷ ಅಥವಾ ಅದಕ್ಕಿಂತಲೂ ಕಡಿಮೆ. ಅಸೂಯೆ, ಅಧರ್ಮ ಮತ್ತು ಆಸೆಗಳೇ ಇಲ್ಲಿ ರಾಜನಾಗಿವೆ. ಆದರೆ ನೆನಪಿರಲಿ, ಕಲಿಯುಗದ ಕೊನೆಯಲ್ಲಿ ಅಧರ್ಮವು ಮಿತಿಮೀರಿದಾಗ ಮಹಾವಿಷ್ಣುವು ಕಲ್ಕಿ ಅವತಾರದಲ್ಲಿ ಬಂದು ಅಧರ್ಮವನ್ನು ಅಳಿಸಿ ಮತ್ತೆ ಸತ್ಯಯುಗವನ್ನು ಸ್ಥಾಪಿಸುತ್ತಾನೆ. ವತ್ಸರೇ, ಕಾಲ ಬದಲಾಗಬಹುದು, ಆದರೆ ನಿಮ್ಮೊಳಗಿನ ಧರ್ಮ ಬದಲಾಗಬಾರದು. ಕಲಿಯುಗದಲ್ಲಿ ಮೋಕ್ಷ ಪಡೆಯಲು ಕೇವಲ ನಾಮಸ್ಮರಣೆ ಮತ್ತು ಸತ್ಕರ್ಮ ಸಾಕು ಎಂದು ಶಾಸ್ತ್ರಗಳು ಹೇಳುತ್ತವೆ. ಈ ಮಾಹಿತಿ ನಿಮಗೆ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ನಿಮ್ಮ ಆತ್ಮೀಯರೊಂದಿಗೆ ಹಂಚಿಕೊಳ್ಳಿ. ಓಂ ನಮೋ ನಾರಾಯಣಾಯ.